ಸಮಸ್ತ ರಾಜ್ಯದ ಜನತೆಗೆ, ನನ್ನ ಕ್ಷೇತ್ರದ ಜನತೆಗೆ ಯುಗಾದಿ ಹಬ್ಬದ ಶುಭಾಶಯಗಳು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬಬ್ರುವಾಡದಲ್ಲಿ ಬಬ್ರು ದೇವರ ಸನ್ನಿಧಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಯುಗಾದಿ ಹಬ್ಬದಂದು ಈ ಒಂದು ಬೈಕ್ ರ್ಯಾಲಿ, ಹಿಂದುತ್ವದ ಪ್ರತೀಕವಾಗಿರುವ ಒಂದು ನಮ್ಮ ಧರ್ಮದ ಫ್ಲ್ಯಾಗನ್ನು ಅಳವಡಿಸಿಕೊಂಡು ನಾವು ಇವತ್ತು ಬೈಕ್ ರ್ಯಾಲಿಯನ್ನು ನಮ್ಮ ಇಲ್ಲಿಯ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಚಂದ್ರಕಾಂತ್ ಮತ್ತು ಅವರ ಸಂಘಟಕರ ನೇತೃತ್ವದಲ್ಲಿ ಇಡೀ ಬಬ್ರುವಾಡ ಪಂಚಾಯತಿಯ ಕ್ಷೇತ್ರದ ಒಂದು ನಾವು ಮಹಾತ್ಮೆ ಅಂತ ಹೇಳಬೇಕು. ಯಾಕಂದರೆ 1 ವರ್ಷ ತಪ್ಪದೆ ಈ ಯುಗಾದಿ ಹಬ್ಬದಂದು 11 ಗಂಟೆಗೆ ಸರಿಯಾಗಿ ಈ ಒಂದು ರ್ಯಾಲಿ ನಡೀತಾ ಇರುವಂಥದ್ದು ಶ್ಲಾಘನೀಯವಾಗಿದ್ದು, ಪ್ರತಿ ವರ್ಷದಂತೆ ನಾವು ಕೂಡ ಈ ವರ್ಷ ಇಲ್ಲಿ ಭಾಗಿಯಾಗಿದ್ದೇವೆ. ಆ ಬಬ್ರು ದೇವರ ಒಂದು ಸನ್ನಿಧಾನದಲ್ಲಿ ಈ ಹಬ್ಬದ ದಿನದಂದು ಹಿಂದೂ ಧರ್ಮ ಸಂಪ್ರದಾಯದ ಪ್ರಕಾರ ಇವತ್ತಿನ ದಿವಸ ನಮಗೆ ಹೊಸ ವರ್ಷ. ಈ ಒಂದು ಹೊಸ ವರ್ಷದಲ್ಲಿ ನಮ್ಮೆಲ್ಲ ಇಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಈಗಾಗಲೇ ರ್ಯಾಲಿಯನ್ನು ಮಾಡಿಕೊಂಡಿರುವಂಥ ಯುವಕರಿಗೆ, ಹಿರಿಯರಿಗೆ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ, ನಮ್ಮ ಹಿಂದುತ್ವದ ಪ್ರತೀಕವಾದ ಈ ಹಿಂದೂ ಧರ್ಮದ ಪ್ರತೀಕವಾದ ಈ ಥರದ ಯುಗಾದಿಯಂದು ಎಲ್ಲರೂ ಕೂಡ ಈ ಥರದ ರ್ಯಾಲಿಯನ್ನು ಮಾಡಬೇಕು. ಮತ್ತು ಮುಂದಿನ ದಿವಸಕ್ಕೂ ಕೂಡ ಎಲ್ಲರೂ ಒಗ್ಗಟ್ಟಾಗಿ ದೇಶವನ್ನು ನಡೆಸುವಂತಾಗಬೇಕು. ದೇಶದ ಪ್ರಧಾನಿಯಾದಂಥ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರಿಗೆ ಈ ಒಂದು ಹೊಸ ವರ್ಷದ ಟೈಮ್ನಲ್ಲಿ ನಾವು ಅವರಿಗೆ ಶುಭಾಶಯಗಳನ್ನು ಕೊಡ್ತಾ, ಅವರ ಹಿಂದೆ ನಾವೆಲ್ಲರೂ ಇದ್ದೇವೆ. ದೇಶವನ್ನು ಕಟ್ಟುವ ನಿಟ್ಟಿನಲ್ಲಿ ಅವರು ಮುಂದಾಳತ್ವದಲ್ಲಿ ಇಡೀ ಬೇರೆ ಬೇರೆ ರಾಷ್ಟ್ರದೊಂದಿಗೆ ನಮ್ಮ ಒಂದು ದೇಶ ಮುಂದೆ ಬರ್ತಾ ಇರುವಂಥದ್ದು ಕಾಣ್ತಾ ಇದೆ. ನಾವು 1ನೇ ಸ್ಥಾನಕ್ಕೆ ಬರೋದು ದೂರ ಇಲ್ಲ. ಆ ದೇಶದ ಒಂದು ಪ್ರಧಾನಿಯವರ ನಾವು ಹಿಂಬಾಲಕರಾಗಿ, ನಾವು ದೇಶದ ಭಕ್ತರಾಗಿ ನಾವೆಲ್ಲರೂ ಇಲ್ಲಿ ಉಪಸ್ಥಿತರಿದ್ದು ಈ ಒಂದು ಯುಗಾದಿ ಹಬ್ಬದ ಶುಭಾಶಯಗಳನ್ನು ಮತ್ತೊಂದು ಸಲ ಎಲ್ಲರಿಗೂ ಕೊಡ್ತಾ, ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತನ್ನು ಭಾರತ್ ಮಾತಾ ಕಿ ನಾಟಕ ಇದೆ. ಎಲ್ಲ ನಾಟಕ ಸಿಬ್ಬಂದಿ ಸಂಜೆ ಹೋಗ